ಈ ಯಾಕೆ ಆ ರೀತಿ ನೋಡ್ತಾ ಇದ್ದೀರಾ? ಯಾಕೆ ಈ ರೀತಿ ನೋಡ್ತಾ ಇದ್ದೀರಾ ಅಂತ ಗೊತ್ತಾಗಲಿಲ್ಲ ಸೂರ್ಯ ಅವರೇ. ಯಾಕೇನೋ ಮಾತಾಡಬೇಕು ಅಂತ ಕರೆದ್ರಿ? ಏನಿಲ್ಲ, ಸುಮ್ಮನೆ ಕರೆದೆ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೆ ಕರೆದೆ. ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ಡಯ. ನನಗೆ ನೀನಂದರೆ ತುಂಬ ಇಷ್ಟ ಡಯ. ಬೇರೆ ಏನೇನೋ ಆಸೆ ಇಟ್ಕೊಂಡಿದ್ದೆ ನಾನು. ಇನ್ನೇನು ಮಾಡೋಕ್ಕಾಗುತ್ತೆ, ನೀವು ಒಬ್ಬನೇ ಮಗ ಮತ್ತು ಯಾರೂ ಇಲ್ಲ, ಏನಿಲ್ಲ. ನಿಮ್ಮ ಅಮ್ಮನೂ ಚೆನ್ನಾಗಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಎಲ್ಲನ ಒಡವೆ ಎಲ್ಲ ಮಾಡಿಸಿದ್ದಾರೆ. ಅದಕ್ಕೆ ಇನ್ನೇನು ಮಾಡೋದು, ನಾನು ನಿಮಗೆ ಮದುವೆ ಆಗ್ತೀನಿ ಸೂರ್ಯ ಅವರೇ. ನಾನು ತುಂಬ ದಿನದಿಂದನೂ ಹೇಳ್ಬೇಕು ಅಂತ ಅಂದ್ಕೊಂಡೆ. ಮೊನ್ನೆ ಹೇಳಿದಕ್ಕೆ ನೀನು ಒಪ್ಕೊಂಬಲಿಲ್ಲ, ಯಾಕಂದರೆ ನನಗೆ ಅದು ಇಷ್ಟ ಇಲ್ಲ ಅಂತೇಳಿ ನೀನು ಹೇಳ್ಬಿಟ್ಟೆ. ನಾನು ಆ ಥರ ಇರೋ ಹುಡುಗನ ಮದುವೆ ಆಗಬೇಕು ಅಂತ ಹೇಳಿದೆ. ನನಗೇನೋ ಭಾಳ ಇಷ್ಟ ಆಗ್ಬಿಡ್ತು. ಮದುವೆ ಆಗ್ತೀನಿ ಬಿಡಿ. ಮತ್ತು ಯಾರ್ಯಾರೂ ನಿಮ್ಮ ಬಗ್ಗೆ ಏನೇನೋ ಹೇಳ್ತಾ ಇದ್ರು. ಯಾವುದೋ ಒಂದು ಹುಡುಗಿನ ಏನೋ ಲವ್ ವಿಚಾರದಲ್ಲಿ ಸಿಕ್ಕಾಕ್ಕೊಂಡು ಅವನು ಏನೋ ಎಲ್ಲ ಕಿರಿಕ್ ಮಾಡ್ಕೊಂಡು ಬಂದಿದ್ದಾನಂತೆ ಬೆಂಗಳೂರಲ್ಲಿ ಅಂತ ಹೇಳಿ ಏನೇನೋ ಮಾತಾಡ್ತಾ ಇದ್ರು. ಇವಳು ಯಾಕೆ ಮಾತಾಡ್ತಾ ಇದ್ದಾಳೆ ಇವಳು? ಏನಿಲ್ಲ ಇವಳು. ಅಲ್ಲ, ನನ್ನ ಮಗಂತ ನಾನು ಯಾಕೆ ಇವನು ಹಿಂದಕ್ಕೆ ಹೋದಾನು, ಮನೆ ಹಿಂದಕ್ಕೆ ಹೋದಾನು, ಇನ್ನೂ ಬರಲಿಲ್ವಲ್ಲ ಇಡತ್ತಾದ್ರೂ ಅಂತ ಹೇಳಿ ಬಂದು ನೋಡ್ತಾ ಇದ್ದೀನಿ. ಇಲ್ಲಿ ಹೇಳ್ತಾಗ ಮಾತಾಡ್ತಾನೆ ನಿಂತ್ಕೊಂಡಿದ್ದಾನೆ. ಯಾಕೆ ಮಾತಾಡ್ತಾ ಇದ್ದಾನೆ ಹೇಳ್ತಾಗಿ? ನಾನು ಇರೋದೇ ಹೇಳ್ತಾ ಇದ್ದೀನಿ, ಆ ಥರ ಎಲ್ಲ ಏನೂ ಇಲ್ಲ. ಸುಮ್ಮನೆ ಜನಗಳೆಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಯಾಕಂದರೆ ಸುಮ್ಮನೆ ಹಿಂಗೆಲ್ಲನ ಮಾತಾಡ್ತಾರೆ. ಯಾಕಂದರೆ ಚೆನ್ನಾಗಿದ್ದಾನಲ್ಲ ಒಬ್ಬನೇ ಮಗ ಅಂತೇಳಿ ಯಾರೋ ಒಬ್ಬರು ಹಿಂಗೇ ನಮಗೆ ಹೆಣ್ಣು ಕೊಡ್ತೀವಿ ಅಂತ ಬಂದಿದ್ದರು. ಈ ರೀತಿ ಎಲ್ಲ ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಸೋ ಥರ ಮಾಡಿಸಿದ್ರು. ನಮ್ಮ ಅಮ್ಮನಿಗೆ ಅದಕ್ಕೇ ತುಂಬ ಬೇಜಾರಾಗಿಬಿಡ್ತು. ಆ ರೀತಿ ಮಾಡಿದ್ಕೆ ನೋಡಪ್ಪ, ಈ ರೀತಿ ಎಲ್ಲ ನಮಗೆ ಎಷ್ಟು ಮೋಸ ಮಾಡಿಬಿಟ್ರು ಅಂತೇಳಿ ನಮ್ಮ ಅಮ್ಮಗೆ ಸಖತ್ತು ಬೇಜಾರಾಯಿತು. ಅದಕ್ಕೋಸ್ಕರ ಜನ ಏನೇನೋ ಸುಮ್ಮನೆ ಮಾತಾಡ್ತಾರೆ, ಅದನ್ನೆಲ್ಲ ನಂಬೇಡ ಡಯ್ಯ ನೀನು ಅಷ್ಟೇ. ನೋಡು, ನೀನು ಮದುವೆ ಆಗಲಿ ಇನ್ನೂ ಹಾಗೆ ಇದೆಯಾ, ಅದಕ್ಕೋಸ್ಕರ ನಾನು ಹೆಣ್ಣು ಹುಡುಕ್ತಾ ಇದ್ದೀನಿ. ನಮ್ಮಮ್ಮ ಎಲ್ಲೋಡು ಎಲ್ಲ ಸರ ಮಾಡಿಸೈತೆ, ಎಲ್ಲ ಮಾಡಿಸೈತೆ, ಬೇಕಾದ್ರೆ ಎಲ್ಲ ಕೊಟ್ಬಿಡ್ತೀನಿ ನಾನು. ಎಲ್ಲ ನಾನು ನಿನಗೆ ಹಾಕೋದು, ಸರ ಒಡವೆ ಎಲ್ಲ ಪ್ರತಿಯೊಂದೂ ನಿನಗೆ ಹಾಕೋದು. ಈ ಲೋಪರ್ ನನ್ನ ಮಗುಗೆ ಯಾರು ಸಿಗ್ಲಿಲ್ವಿ. ಹೋಗಿ ಇವಳನ್ನ ಮಾತಾಡಿಸ್ತಾ ಇದ್ದಾನೆ. ಅದಕ್ಕೆ ಇವಳು ಲವಡಿ ಆಗ್ಲಲ್ಲ ಮಂತಕ್ಕೆ ಬರೋಳು ಅನ್ಸುತ್ತೆ. ಆಗ್ಲಲ್ಲ ಬರೋಳು ಲವಡಿ. ಯಾಕ ಗಂಗಕ್ಕಯ್ಯ ಒಂದು ಕಾಯಿ ಇದ್ರೆ ಕೊಡ್ತೀಯ, ಯಾಕ ಒಂದಿಟ್ಟು ಹುಂಚೆಣ್ಣು ಇದ್ರೆ ಕೊಡ್ತೀಯ, ಒಂದು ಟಮಟೆ ಹಣ್ಣು ಇದ್ರೆ ಕೊಡ್ತೀಯ, ಬದನೆಕಾಯಿ ಇದ್ರೆ ಕೊಡ್ತೀಯ ಅಂತ ಬರೋಳು ಆಗ್ಲಲ್ಲ. ನನ್ನ ಮಗನ ನೋಡೋಕ್ಕಾಗಿ ಬರೋಳು ಇವಳು ಲವಡಿ. ನನ್ನ ಮಗನ ನೋಡೋಕ್ಕಾಗಿ ಬತ್ತಿದ್ಲು. ಏನೇ ಯಾಕೆ ನನ್ನ ಮಗನ ತಾಗ ಏನು ಮಾತಾಡ್ತಿದ್ಯಾ? ಏನೇ ಮಾತಾಡೋದು ನೀನು? ಅಯ್ಯೋ ಅದು ಗಂಗಂಟಿ, ಸುಮ್ಮನೆ ಮಾತಾಡ್ತಿದ್ವಿ. ಯಾಕಂಟಿ? ಸುಮ್ಮನೆ ಏನೋ ಮಾತಾಡ್ತಾ ಇದ್ವಿ ಕಣಂಟಿ. ಮಗನ ಇನ್ನೊಂದ್ಸತಿ ಏನಾರ ಮಾತಾಡ್ಸಿದ್ವಿ ಅಂದ್ರೆ ನೋಡು, ಏನಲ್ಲ ಪಾಪ ಇಂಥಳನ್ನ ಮಾತಾಡ್ಸೋದು. ಇವಳು ಒಳ್ಳೆಳಲ್ಲ ಇವಳು. ಅದಕ್ಕೆ ಮತ್ತೆ ಇವಳು ಹಂಗೇನೆ ಇರೋದು. ಇನ್ನ ಮದುವೆ ಆಗ್ದಂಗೆ ನನ್ನ ಮಗನ ಏನಾರ ಮಾತಾಡ್ಸಿದ್ವಿ ಅಂದರೆ ಸರಿಯಾಗಲ್ಲ. ಅಯ್ಯೋ ನಾನೇನು ಮಾತಾಡಿಸ್ಲಿಲ್ಲ ಗಂಗಂಟಿ, ಅವನೇ ಮಾತಾಡ್ಸಿದ್ ನಿನ್ನ ಮಗ. ನಾನು ಏನಕ್ಕೆ ಮಾತಾಡ್ಸಾನ ಹೇಳು? ಅವನ ಹತ್ರ ಏನು ಕೆಲಸ ನನಗೆ? ಇನ್ನೊಂದಿನ ಅದೇ ಮಾತಾಡ್ಸಿದ್ಯ ಅಂದ್ರೆ ನೆಟ್ಕಾಗಲ್ಲ. ಅವಾಗಿಂದ ಮಾತಾಡ್ತಾ ಇದೀಯ, ನನಗೆ ಗೊತ್ತು. ಯಾಕತ್ತು ನನ್ನ ಮಗ ಬರಲಿಲ್ಲ ಅಥವಾ ಓದಾನಂತ ನಾನು ಅಬ್ಸರ್ವ್ ಮಾಡ್ತಿದ್ದೆ. ಏನಾನ ಮಾತಾಡ್ಸಿದ್ಯ ಅಂದ್ರೆ ಸರಿ ಹೋಗೋದಿಲ್ಲ ನೋಡು. ನೀನು ಒಳ್ಳೆಳಲ್ಲ, ಅದಕ್ಕೆ ಮತ್ತೆ ಮದುವೆ ಆಗ್ದಂಗೆ ಇನ್ನು ಹಂಗೆ ಇರೋದು. ನಿನ್ನ ಬುದ್ಧಿ ಸರಿ ಇಲ್ಲ. ನಿನ್ನಂತಳು ಮದುವೆ ಮಾಡ್ಕೊಂಡ್ರೆ ಮಂತಾನ ಉದ್ಧಾರ ಆದಂಗೆನೆ. ಹೋಗಿ ಹಸಿಕೆ ಇಲ್ಲೇನೋ ಮಾತಾಡ್ಸ್ಬಿಟ್ಟು ಅಂದ್ರೆ ನೋಡಿ ಸರಿ ಹೋಗಲ್ಲ. ಬಿಡ ಮಾತಾ, ಹೋಗ್ಲಿ, ಏನೋ ಮಾತಾಡ್ತಿದ್ದು ಸುಮ್ಮನಿರು. ಅಲ್ಲ ನೋಡು, ನೀನು ಮಾತಾಡ್ಸಿದ್ಕೆ ನಿಮ್ಮಮ್ಮ ನನ್ನ ಬೈತೈತೆ. ಅದಕ್ಕೆ ಮತ್ತೆ ನಾನು ನಿನ್ನ ಜೊತೆ ಮಾತಾಡಲ್ಲ ಅಂತ ಹೇಳಿದ್ದು. ಮಾತಾಡ್ಸಿ ಎಷ್ಟು ನನಗೆ ಬಯಸ್ತಾನೆ ಅವರಮ್ಮ ಇಂತಾಗಿ. ಪಾಪ ಅವಳು ಒಳ್ಳೆಳಲ್ಲ ಕಣೋ, ಯಾಕೆ ಮಾತಾಡಿಸ್ತೀಯ ಅವಳನ್ನ? ಅದಕ್ಕೆ ಮತ್ತೆ ಅವಳು ಇನ್ನೂ ಮದುವೆ ಆಗ್ದಂಗೆ ಹಂಗೆ ಇರೋದು. ಬಂದಿರೋ ಗಂಡುಗಳ್ನೆಲ್ಲ ಜರ್ದು ಅವಳು ನಮ್ಮಂತಾರನ್ನೆಲ್ಲನ ಇದು ಮಾಡಲ್ಲ. ಸುಮ್ಮನಿರು, ನೀನು ಗೌರ್ಮೆಂಟ್ ಕೆಲಸ ಸರಿ ಆಗಬೇಕು, ಒಬ್ಬನೇ ಮಗ ಇರೋನ್ ಆಗಬೇಕು ಅಂತೇಳಿ ಇಲ್ಲದೆಲ್ಲ ಕೇಳ್ತಾಳವಳು. ಒಳ್ಳೆಳಲ್ಲ, ಅವಳು ಬುದ್ಧಿ ಸರಿ ಇಲ್ಲ. ಯಾತೆ ಗಂಗಮ್ಮ, ಯಾತೆ ಇಲ್ಲಿ ಬಾಯಿ ಮಾಡ್ತಾ ಇದೀಯಾ? ಯಾತಿಲ್ಲ, ಆಗ ಅವಳು ಕೆಂಚಮ್ಮನ ಮಗಳು ಇಲ್ಲಿಗೆ ಬಂದಿದ್ಲು. ನಮ್ಮ ಪಾಪ ಅಂತ ಮಾತಾಡ್ತಿದ್ಲು. ಕಿಸ್ಕೊಂಡು ಹೋಗ್ತಿಲ್ವ ಅಂತೇಳಿ ಸರಿಯಾಗಿ ಬೈತ್ ಕಲಿಸ್ತಿ. ನಾನು ಒಬ್ರನ್ನ ಬರೋ ಗಂಡನ ಮದುವೆ ಆಗಿ ಇರೋದ ನನ್ನ ಮಗಂತ ಮಾತಾಡಕ್ಕೆ ಬಂದವಳು. ಅದಕ್ಕೆ ಸರಿಯಾಗಿ ಬೈತ್ ಕಳಿಸ್ತೆ ನೋಡು. ಅಯ್ಯೋ ಬಿಡ ಮಾತ್ಲಾಗೆ, ನೀನು ಅದು ಯಾಕೆ ಹಂಗೆ ಸಿಟ್ಟಾಗ್ತೀಯ? ಏನೋ ಮಾತಾಡ್ಸಿದ್ದೆ ಏನು ತಪ್ಪಾಯಿತು? ಅಯ್ಯೋ ನಮ್ಮ ಅಮ್ಮಗೆ ಬೇರೆ ಅವಳನ್ನು ಕಂಡ್ರೆ ಆಗಲ್ಲ. ಹೆಂಗೆ ಇರ್ತಾಳೋ ಏನೋ. ನಮ್ಮ ಅಮ್ಮಗೆ ಮೊದಲೇ ಅವಳು ಕಂಡ್ರೆ ಆಗ್ತಿಲ್ಲ, ಸಿಟ್ಟಾಗ್ತೈತೆ. ಹೆಂಗೆ ಮಾಡೋದು? ಇವಳು ಮದುವೆ ಆಗೋಣ ಅಂತ ಅಂದ್ಕೊಂಡಿನಿ. ಸುಮ್ಮನೆ ಇವಾಗ ಹೆಣ್ಣು ಹುಡ್ಕಕ್ಕೆ ಹೋದರೆ ಸಿಗಲ್ಲ. ಯಾಕೆ ಸುಮ್ಮನೆ ಅಂತೇಳಿ ನಮ್ಮ ಅಮ್ಮಯ್ಯ ಮಾಡೋಕ್ಕಾಗಲ್ಲ. ಮದುವೆ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವಳು ಎಲ್ಲ ಚೆನ್ನಾಗಿ ನಂಬಿಸಿದ್ದೀನಿ. ಏನು ಮಾಡೋಣ? ಇವಾಗ ನಮ್ಮ ಅಮ್ಮನೇ ಒಂದಿಟ್ಟು ಸಿಟ್ಟಾಗ್ತಾ ಇರೋದು. ಇವಳು ಒಳ್ಳೆಳಲ್ಲ ಹೇಳು. ಇವಳು ಮದುವೆ ಮಾಡ್ಕೊಂಡಾರ ಅಷ್ಟೇ. ಅಲ್ಲ ಬೀಳ ತಲೆ ಬೋತಜ್ಜಿ, ಇವಾಗ ನಮ್ಮ ಹುಡ್ಗಂತಕ್ಕೆ ದಿನ ಬರೋಳು.
ಮಾತಾಡ್ಸಕ್ಕೆ ನಮ್ಮಂತಕ್ಕಂಗೆ ಅದು ಇದು ಇಸ್ಕೊಂಬಕ್ಕೆ ದಿನ ಬರೋಳು. ನಾನು ಯಾಕತ್ತು ಹಿಂಗೆ ಬರ್ತಾಳೆ ಅನ್ಕೊಂಡೆ. ಆವಾಗ ಗೊತ್ತಾಯ್ತು ಇವಳು ಬಂಡವಾಳ. ಬಂದಿರೋ ಗಂಡುಗಳನ್ನೆಲ್ಲ ಜರಿತಾಳೆ. ಜರ್ದ ಅದಕ್ಕೆ ಮತ್ತೆ ಹಿಂಗೆ ಇರೋದು. ಇವಳು ಮದುವೆ ಮಾಡ್ಕೊಂಡ್ರೆ ಅಷ್ಟೇನೆ. ಇವಳು ಒಳ್ಳೆಯಳಲ್ಲ ಅದಕ್ಕೆ. ನಮ್ಮ ಹುಡುಗಗೆ ನಾನು ಸರಿಯಾಗಿ ಬೈದು ಕಳಿಸ್ತೆ ನೋಡು. ಇನ್ನೊಂದು ಪಟ್ಟು ಇಲ್ಲೆಲ್ಲೆಲ್ಲ ಬರಬಾರ್ದು, ಅದಕ್ಕೆ ಬೈದು ಕಳಿಸಿದ್ನಿ. ಅವ್ರ ಅಣ್ಣ ಇವ್ರು ಅದಕ್ಕೇನು ಮಾತಾಡ್ಸಲ್ಲ. ಯಾರು ತಗೋ ಸೆನಕ್ಕಿಲ್ಲ ಇವಳು. ನಾನೇನೋ ಬಿಡತ್ತ ಹೋದ್ರು ಹೋಗ್ಲಿ ಅಂತ ಹೇಳಿ ಒಂದಿಟ್ಟು ಟಾಮ್ಟೆಂಟ್ ಕೇಳಿರಿಲ್ಲ ಅಂಬಲ್ಲ, 2 ಬದನೆಕಾಯಿ ಕೇಳಿರಿಲ್ಲ ಅಂಬಲ್ಲ ಕೊಡ್ತನಲ್ಲ. ಅದಕ್ಕೆ ಇವಳು ಹಿಂಗೆ ಮಾಡ್ತಾಳೆ. ಅಂದರೆ ಒಳ್ಳೆಳಲ್ಲ ಹೇಳಮ್ಮ ಈ ಹುಡುಗಿ. ಬೋಲು ಒಳ್ಳೆಳಲ್ಲ. ಅವ್ರ ಅಣ್ಣನವ್ರು ಅದಕ್ಕೇನೆ ಹಸಿ ಕಳಿಸಿದ್ಲು. ಇವರಿಬ್ಬರು ಹೆಣ್ಮಕ್ಳು ಅಷ್ಟೇ. ಅವಳು ಅಲ್ಲೇನಿ ಗಾರ್ಮೆಂಟ್ಸ್ಗೆ ಹೋಗ್ತಾಳೆ. ಅವಳು ಶೈನಿ. ಅವಳು ಗಾರ್ಮೆಂಟ್ಸ್ನಾಗ ಏನೇನೋ ಥರ ಆಡ್ತಾಳೆ. ಇಬ್ಬರು ಒಳ್ಳೆಯರಲ್ಲ. ಇವಳು ಏನೇ ಅಂದ್ರೂ ಅಂಥದ್ದು ಕೇಳ್ತಿರ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮಗು ನಮ್ಮ ಮದುವೆ ಆಗಬೇಕು ಅಂತ ಅಂದ್ಕೊಂಡವಳು. ಇವಳು ಒಳ್ಳೆಳಲ್ಲ. ಇಂಥಳನ್ನ ಮದುವೆ ಮಾಡ್ಕೊಂತ ನಾನು ನನ್ನ ಮಗುಗೆ ಇನ್ನೂ ಚೆನ್ನಾಗಿರೋ ಸೊಸೆನೇ ತರಬೇಕು ಅಂತ ತುಂಬ ಆಸೆ ಇಟ್ಕೊಂಡಿನಿ. ಇಂಥಳನ್ನ ಮದುವೆ ಮಾಡ್ಕೊಂಡ್ರೆ ಆಯ್ತಲ್ಲ. ಅದಕ್ಕೆ ನಾನೇನು ಒಪ್ಪಲ್ಲ ಇವಳನ್ನ ಮದುವೆ ಮಾಡ್ಕೊಂಬಕ್ಕೆ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.